ಇರೋ ಪಟ್ಟ ಮರಿಗಳೆಲ್ಲ ಗಾಳಿಗೆ ಹಂಗೇ ದೋಲ್ಬಿಟ್ಟು ಅದು ಏನು ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೀವು ಮಿಸ್ ಮಾಡ್ದಿರಾ ನೋಡಿ. ದಾವಡಿಗೆ ಬಂದು ನೋಡೋ ಅಷ್ಟರಲ್ಲಿ ಪಟ್ಟಗಳೆಲ್ಲ ಬಂದ್ಬಿಟ್ಟು ಎಲ್ಲ ಜಾಲಿ ಜಾಲಿ ಅಂತ ಹೇಳ್ಬಿಟ್ಟು ಎಲ್ಲ ನಕ್ಕ ನಾರ್ತೈತೆ. ಈ ರೇಗ್ದಾರ್ನ ನೋಡಿದ್ರೆ ನಮ್ಮ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವ್ನ ಮೇಲೆ. ಇವತ್ತಂತೂ ಸೈಕ್ ಅನ್ಕೊಳ್ಳಿ, ಒಂದಕ್ಕೆ ಆರ್ಸೋಗಿ ಎಲ್ಲ ಪಟ್ಟಗಳು ಎದೋಲ್ಬಿಟ್ಟವೆ. ನಾನೇ ಒಂದು ಪಟ ಅಲ್ಲಿ ಇಲ್ಲಿ ಹೋಗ್ತೈತೆ ಅಂತ ಹೇಳಿದ್ರೆ ಈ ಅಬ್ಬಿ ನೋಡಿದ್ರೆ ಅದಲ್ಲೋಯ್ತು ಇಲ್ಲೋಯ್ತು ಅಂತ ಹೇಳ್ಬಿಟ್ಟು ಮೇಲೆ ನಿಂತ್ಕೊಂಡು ಕಿರಿಸ್ತಾವನೆ. ಹಂಗೂ ಹಿಂಗೂ ಮಾಡಿ ಪಟ್ಟಗಳನ್ನೆಲ್ಲ ಇಳಿಸ್ಬೇಕಂತ ಹೇಳ್ಬಿಟ್ಟು ಗೂಡಲ್ಲಿರೋ ಅಕ್ಕಿಗಳನ್ನೆಲ್ಲ ಅಬ್ಬಿ ಬಂದ್ಬಿಟ್ಟು ಕೆಳಗಡೆ ಬಿಟ್ಟ. ಅಷ್ಟರಲ್ಲಿ ಇರೋ ಅಕ್ಕಿಗಳೆಲ್ಲ ಬಂದ್ಬಿಟ್ಟು ಒಂದೊಂದಾಗೆ ಛತ್ರಿಯಲ್ಲಿ ಫಿನಿಶಿಂಗು ಕೊಟ್ಬಿಡ್ತು. ಅವುಗಳನ್ನ ಇಳಿಸೋದೇ ಒಂದು ಕಷ್ಟ ಅಂತ ಹೇಳಿದ್ರೆ ತಿರ್ಗಾ ಛತ್ರಿ ಮೇಲೆಯಿಂದ ಅದನ್ನ ಬಂದ್ಬಿಟ್ಟು ಹಿಡಿದು ತಿರ್ಗಾ ಗೂಡಲ್ಲಿ ಹಾಕೋದು ಇನ್ನೂ ಎಷ್ಟು ಕಷ್ಟ ಅಂತ ನೀವೇ ನೋಡಿ. ಅದಾದ್ಮೇಲೆ ಅಕ್ಕಿಗಳಿಗೆ ಸ್ವಲ್ಪ ಬಿಸಿನೀರಿಕ್ಕಿ ಒಂದು ಅಕ್ಕಿ ಅಮ್ಮ ಮೇಲೆ ಆರ್ಬಿಡ್ತಂತ ಹೇಳಿದ್ರೆ ಒಂದು ಹೊಸ ಅಕ್ಕಿನ ಆರಿಸ್ತೀನಿ ಅಂತ ಹೇಳಿದ್ರೆ ಅಕ್ಕಿ ಕೆಳಗಡೆ ಇಳಿಯತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಅಮ್ಮ ಬೇಜಾರಾಗಿ ಹೋಗ್ತೀರಿ ಅನ್ಕೊಳ್ಳಿ. ಅಕ್ಕಿ ತಿರ್ಗಾ ಛತ್ರಿ ಮೇಲೆನೋ ತಿರ್ಗಾ ಮನೆ ಮೇನೋ ಇಳಿಯೋ ಗಂಟ ಜೀವ ನಮ್ಮ ಕೈಯಲ್ಲಿ ಇರುತ್ತೆ. ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ತುಂಬ ವರ್ಷಗಳಾದಮೇಲೆ ನನ್ನ ಅಕ್ಕಿಗಳನ್ನೆಲ್ಲ ಈ ಥರ ಆಚೆ ಬಿಟ್ಬಿಟ್ಟು ಅದಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು. ಅದು ಪಟ್ಟಗಳು ಆರ್ತಂತ ಆಚೆ ಬಿಟ್ಟಿದ್ದೆ ನಾನು. ಅದಾದಮೇಲೆ ಅಕ್ಕಿಗಳಿಗೆಲ್ಲ ಬಿಸಿನೀರು ಕೊಡ್ಬೇಕಂತ ಹೇಳ್ಬಿಟ್ಟು ಬಿಸಿನೀರು ತಂದುಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಕೊಟ್ರಿ. ಇವತ್ತಿನ ವ್ಲಾಗು ಅಷ್ಟೇ. ಟಾಟಾ, ಬಾಯ್ ಬಾಯ್.